ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹನಿ ಲಾಗ್ಸ್. ಇವತ್ತು ಬದನೆಕಾಯಿ ತವಾ ಫ್ರೈ ಹೇಗೆ ಮಾಡೋದು ನೋಡೋಣ. ಇದಕ್ಕೀಗ 1 ಕಿಲೋ ಬದನೆಕಾಯಿ ಇದೆ. ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಬೇಕು. ಬದನೆಕಾಯಿ ಇಷ್ಟು ತಳ್ಳಿ ಕಟ್ ಮಾಡಬೇಕು. ಇಷ್ಟು ದಪ್ಪ ಇರಬೇಕು, ಈ ಹದದಲ್ಲಿರಬೇಕು. ಬದನೆಕಾಯಿ ಕಟ್ ಮಾಡಿ ನೀರಿಗೆ ಹಾಕಬೇಕು, ಇಲ್ಲಿದ್ರೆ ಕಪ್ಪಾಗುತ್ತೆ. ಕಟ್ ಮಾಡಿ ಎಲ್ಲ ನೀರಿಗೆ ಹಾಕಿದ್ದು ಈ ಸೈಜಲ್ಲಿ ಇರಬೇಕು. ಬದನೆಕಾಯಿ ಫ್ರೈಗೆ ಬೇಕಾಗುವ ಮಸಾಲೆಗಳು: 2 ಸ್ಪೂನು ಖಾರದ ಪುಡಿ, 1 ಸ್ಪೂನು ಕಾರ್ನ್ಫ್ಲೋರು, 1/2 ಸ್ಪೂನು ಧನಿಯಾ ಪುಡಿ, ಅಕ್ಕಿ ಹಿಟ್ಟು 1 ಸ್ಪೂನು, ಇದು ಕಬಾಬ್ ಪೌಡ್ರು 1 ಸ್ಪೂನ್ ಇದೆ, ಅರಿಶಿನ ಪುಡಿ 1/4 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣಿನ ರಸ. ಇದಕ್ಕೆ ಇವಾಗ ಈ ಮಸಾಲೆ ಐಟಮ್ಸ್ ಎಲ್ಲ ಹಾಕಬೇಕು. ಇವೆಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳೋದು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಚಿಟಿಗೆ ಹಿಂಗು ಕಲಿಸ್ಬೇಕು ಚೆನ್ನಾಗಿ. ಈ ಥರ ಮಸಾಲೆ ಕಲಿಸಿ ರೆಡಿ ಮಾಡಿ ಇಟ್ಕೋಬೇಕು. ಅವಾಗ ಬದನೆಕಾಯಿ ಫ್ರೈ ಮಾಡೋದಂದ್ರೆ ಇದು ಬದನೆಕಾಯಿ ಇದ್ರ ಜೊತೆಗೆ ಹಾಕಿ ಕಲಸಿಡಬಾರ್ದು. ಹಂಚಿ ಬಿಸಿ ಆದಮೇಲೆ ಬದನೆಕಾಯಿ ಇದರಲ್ಲಿ ಅದ್ದಿ ಫ್ರೈ ಮಾಡಬೇಕು. ಮೊದಲಿಗೆ ಇವಾಗ ಹತ್ತಿಟ್ಟರೆ ಬದನೆಕಾಯಿ ಎಲ್ಲ ನೀರು ಬಿಟ್ಬಿಡುತ್ತೆ, ಫ್ರೈ ಚೆನ್ನಾಗಾಗಲ್ಲ. ಕಟ್ ಮಾಡಿದ ಬದನೆಕಾಯಿ ಇದನ್ನೆಲ್ಲ ನೀರಲ್ಲಿ ಕ್ಲೀನಾಗಿ ತೊಳೆದಿಟ್ಟಿದ್ದು ಇದನ್ನು ಈ ಥರ ಮಸಾಲೆ ಒಳಗೆ ಹಾಕಿ ಹತ್ತಿ ರವೆ ಹಚ್ಚಿ ತವಾಗ ಎಣ್ಣೆ ಹಚ್ಚಿದ್ದು ಫ್ರೈ ಮಾಡಲಿಕ್ಕೆ ಹಾಕಬೇಕು. ಇದು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಾಗುತ್ತೆ. ಹಂಚ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಒಂದು ಸೈಡ್ ಫ್ರೈ ಆಗಿದೆ, ತಿರ್ಸಿ ಹಾಕಿದ್ದು ಸ್ವಲ್ಪ ತೆಂಗಿನೆಣ್ಣೆ ಹಾಕಬೇಕು. ತೆಂಗಿನೆಣ್ಣೆ ಹಾಕಿದ್ದು ತುಂಬ ಟೇಸ್ಟ್ ಆಗುತ್ತೆ. ಇನ್ನೊಂದು ಸೈಡ್ ಫ್ರೈ ಆಗ್ಲಿಕ್ಕೆ ಬಿಟ್ಟಿದ್ದು. ಇವಾಗ ಇವೆಲ್ಲ ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ. ಅನ್ನದ ಜೊತೆ ನೆನೆಸ್ಕೊಂಡಕ್ಕೆ ಮೀನು ಫ್ರೈಗಿಂತ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಚೆನ್ನಾಗಿದೆ. ನೀವು ಒಂದ್ಸರಿ ಮಾಡಿ ನೋಡಿ.